ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ಊರಲ್ಲಿಲ್ಲ, ಹೊರಗಡೆ ಇದ್ದೀನಿ. ಹಿಂದೆ ಬ್ಯಾಕ್‌ಗ್ರೌಂಡ್ ನೋಡಿದ್ರೇನೆ ನಿಮಗೆ ಗೊತ್ತಾಗಿರುತ್ತೆ. ಇದ್ರೂನು ಇವತ್ತು ಯಾಕೆ ಈಗ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಫೆಡ್ಡು ನಿನ್ನೆ ರೇಟ್ ಕಟ್ ಮಾಡಿದ್ದಾರೆ. ನಿಮ್ಮ ಹತ್ರ ನಾನು ಹೇಳಿದ್ದೆ 0.25 0.5 ಮಾರ್ಕೆಟ್ 0.5ನ ಎಕ್ಸ್‌ಪೆಕ್ಟ್ ಮಾಡ್ತಾ ಇತ್ತು. ಆದ್ರೆ ಸಿಕ್ಕಿದ್ದು 0.25. ಗೋಲ್ಡಲ್ಲಿ ಒಂದು ಡಿಪ್ ಬರುತ್ತೆ ಅಂತ ಹೇಳಿದ್ದೆ. ಒಂದು ₹50ಗೆ ಡಿಪ್ ಬಂದಿದೆ. ಸೊ, ಅಲ್ಪ ಅವ್ರದ್ದ ₹220 ಹತ್ರ ಇದೆ. ಇದೇ ಸಮಯದಲ್ಲಿ ರೂಪಾಯಿ 87, 84 ಇದ್ದಿದ್ದು ತಿರ್ಗಾ 88ನ ಟಚ್ ಮಾಡಿದೆ. ಇದೇನೆ ಈ 0.25ಗೂ 0.5ಗೂ ಇರುವಂತ ವ್ಯತ್ಯಾಸ. ನಿನ್ನೆ 100 ಪಾಯಿಂಟ್ ಮೇಲೆ ಇತ್ತು. ಓಪನಿಂಗಲ್ಲಿ 100 ಪಾಯಿಂಟ್ ಹೋದ್ರೂ ಕೂಡ ಈಗ ನಾನು ಮಾತಾಡ್ತಾ ಇರುವಾಗ ಸುಮಾರು 50 ಪಾಯಿಂಟ್ ಪ್ಲಸ್ಸಲ್ಲಿದೆ. ಈಗ ಫೆಡ್ ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ಫೆಡ್ ಏನು ಹೇಳಿದ್ದಾರೆ ಅಂತಂದ್ರೆ, ಇನ್ನೂ ಒಂದು ಸಲ 2 ಸಲ ನಾವು ರೇಟ್ ಕಟ್ ಮಾಡ್ತೀವಿ. 4ರಿಂದ 4 ಕಾಲಿದೆ. ಇನ್ನೂ 2 ರೇಟ್ ಕಟ್ ಇದೆ ಅಂತ ಹೇಳಿದ್ದಾರೆ. ಅದು ಮುಖ್ಯ ಅಲ್ಲ. ಇಬ್ರು ಗವರ್ನರು ಆಲ್ರೆಡಿ ಪ್ರೆಷರ್‌ನ ಏರಿಸ್ತಾ ಇದ್ದಾರೆ. ಇನ್ನೂ ಇಬ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇನ್ನೂ ಸಿಚುವೇಷನ್ ಮೋಸವಾಗಿ 3ರವರೆಗೂ ರೇಟ್ ಕಟ್‌ನ ತಗೊಂಡು ಹೋಗ್ತೀವಿ. 0.25 ವರೆಗೂ ರೇಟ್ ಕಟ್ ಆಗದೆ ಅಂತ ಹೇಳ್ತಾ ಇದ್ದಾರೆ. ಇದು 3 ವಿಷಯ ಫೆಡ್ಡು ಕನ್ಸಿಡರ್ ಮಾಡಬೇಕು. ಒಂದು ಇನ್ಫ್ಲೇಷನ್, ಆಗಸ್ಟ್ ಇನ್ಫ್ಲೇಷನ್ 7 ಮಂತ್ ಹೈ. ಟ್ಯಾರಿಫ್ ಲೇಸಾಗಿ ಸೊಳ್ಳೆ ಕಡಿತ ತರ ಶುರುವಾಗಿದೆ. ಇನ್ನು ವಿಶ್ವರೂಪವನ್ನ ತಾಳ್ಬೇಕು. ಡಿಸೆಂಬರ್, ಜನವರಿನಲ್ಲಿ ಇದು ವಿಶ್ವರೂಪವನ್ನ ತಾಳತ್ತೆ. ಇದೇ ಸಮಯದಲ್ಲಿ ಹೌಸಿಂಗ್ ಕನ್ಸ್ಟ್ರಕ್ಷನ್ ಒಂದೇ ಸಲ ಬಿದ್ದಿದೆ ಅಮೆರಿಕಾದಲ್ಲಿ. ಬರೀ ಎಐಯಿಂದ ಮಾತ್ರನೇ ಎಕಾನಮಿನ ಎತ್ತಿ ನಿಲ್ಲಿಸಲಾಗಿದೆ. ಗ್ರೋತ್ ಎಐ ಇಲ್ಲ ಅಂತಂದ್ರೆ ನೆಗೆಟಿವ್ ಅಂತ ಹೇಳ್ತಾ ಇದ್ದಾರೆ. ಇನ್ಫ್ಲೇಷನ್ ಏರ್ತಾ ಇದೆ ಅಂತಂದ್ರೆ ಇದು ಸ್ಟಾಗ್ಫ್ಲೇಷನ್‌ಗೆ ಬಿಗಿನಿಂಗ್. ಆದ್ರೆ ಅವರು ಸ್ಟಾಗ್ಫ್ಲೇಷನ್ ಅಂತ ಹೇಳಿಲ್ಲ. ಬಟ್ ಇನ್ನೊಂದು 6 ತಿಂಗಳು ಬಿಟ್ಟು ಇದನ್ನ ಹೇಳ್ತಾರೆ. ಈ ಟ್ರೆಂಡ್ ಕಂಟಿನ್ಯೂ ಆಯ್ತು ಅಂತಂದ್ರೆ ಇದು ಸ್ಟಾಗ್ಫ್ಲೇಷನ್ ಅಂತ. ಲೋ ಗ್ರೋತು, ಹೈ ಇನ್ಫ್ಲೇಷನ್. ಏನಂದ್ರೆ ಇನ್ಫ್ಲೇಷನ್ ಇದು ತಡೀತಂದ್ರೆ. ಅದಕ್ಕೂ ಮುಂಚೆ ಈ ಕೆಲಸ ಇಲ್ದಂಗೆ, ಯಾಕಂತಂದ್ರೆ ಈಗ ಗೂಗಲ್ ಜನಗಳನ್ನ ಕೆಲಸದಿಂದ ತೆಗಿತಾ ಇದ್ದಾರೆ, ಮೈಕ್ರೋಸಾಫ್ಟ್ ಕೆಲಸದಿಂದ ತೆಗಿತಾ ಇದ್ದಾರೆ, ಫೋರ್ಡ್ ಕೆಲಸದಿಂದ ತೆಗಿತಾ ಇದ್ದಾರೆ. ಈ ತರ ಪ್ರತಿ ಲಿಸ್ಟ್ ದೊಡ್ಡಾಗೆ ಇದೆ. ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಇದರಿಂದಾನೇ ನಾವು ಇಂಟ್ರೆಸ್ಟ್ ರೇಟ್‌ನ ಕಟ್ ಮಾಡಿದ್ವಿ ಅಂತ ಹೇಳಿದ್ದಾರೆ. ಮೂರನೇದು ಇಂಪಾರ್ಟೆಂಟ್ ವಿಷಯ ಫೆಡ್ ನೋಡ್ಬೇಕಾಗಿರುವಂತದ್ದು ಕ್ವಾಂಟಿಟೇಟಿವ್ ಈಸಿಂಗ್ ಅಂತ. ಈ ಕ್ವಾಂಟಿಟೇಟಿವ್ ಈಸಿಂಗ್ ಅಂತ ಅನ್ನೋದು 2 ಸಲ. ಒಂದ್ಸಲ ಈ ಫಿನಾನ್ಷಿಯಲ್ ಕ್ರೈಸಿಸ್ ಅಲ್ಲೂ, ಎರಡನೇದು ಕೋವಿಡ್ ಟೈಮಲ್ಲಿ ಇಷ್ಟ ಬಂದಂತೆ ನೋಟ್ ಹೊಡೆದು ಗವರ್ಮೆಂಟ್ ಬಾಂಡ್‌ನು, ಮಾರ್ಟ್‌ಗೇಜ್ ಬಾಂಡ್ಸ್‌ನು ಫೆಡರಲ್ ರಿಸರ್ವ್ ತಗೊಂಡಿದ್ದಾರೆ. ಅದನ್ನ ಹಾಗೆ ನಿಧಾನವಾಗಿ ಮುಂಚೆ ಸ್ವಲ್ಪ ಜಾಸ್ತಿ ಮಾಡಿದ್ರು. ಮಾರ್ಕೆಟ್ ಟೈಟ್ ಆಗಿ ಒಂದ್ 2-3 ಬ್ಯಾಂಕು ದಿವಾಳಿ ಆದ್ಮೇಲೆ ಸ್ವಲ್ಪವಾಗೇ ಈ ಟ್ರೆಷರಿ ಬಾಂಡ್‌ನು, ಈ ಮಾರ್ಟ್‌ಗೇಜ್ ಬಾಂಡ್‌ನು ಕಡಿಮೆ ಮಾಡ್ತಾನೇ ಇದ್ದಾರೆ. ಈ ಟ್ರಂಪ್‌ಗೆ ಬಕೆಟ್ ಹಿಡಿಯುವಂಥವ್ರೊಬ್ರು ವ್ಯಾಲರ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಒಂದೇ ಸಲ ಕ್ಯೂವಿಯ ಲಾಂಗ್ ಟರ್ಮ್ ಬಾಂಡ್ ಆಗಿ ಇಶ್ಯೂ ಮಾಡ್ಬಿಟ್ರಿ. ಅದರಿಂದ ಲಾಂಗ್ ಟರ್ಮ್ ಬಾಂಡು ಚೀಪ್ ಆಗಿದೆ, ಶಾರ್ಟ್ ಟರ್ಮ್ ಬಾಂಡು ಕಾಸ್ಟ್ಲಿ ಆಗಿದೆ. ಇದರಿಂದ ಗವರ್ಮೆಂಟ್‌ನ ಫಿಸ್ಕಲ್ ಕಾಸ್ಟು ಜಾಸ್ತಿ ಆಗಿದೆ. ಇನ್ನೊಂದ್ ಸ್ವಲ್ಪ ಈ ಶಾರ್ಟ್ ಟರ್ಮ್ ಬಾಂಡಲ್ಲಿ ಇವಿ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಹಂಗಂತಂದ್ರೆ ಇನ್ನೂ ನೋಟ್ ಪ್ರಿಂಟ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಗವರ್ಮೆಂಟಿಂದ 4%, 5%ಗೆ ಸಾಲ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂತ. ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಹೇಗೆಲ್ಲ ನಡಲ್ ಮಾಡ್ಬೋದು ಗವರ್ಮೆಂಟು ಅಂತಾನೆ ಟ್ರಂಪ್ ಅವರ ಜನಗಳು ಮಾತಾಡ್ತಾ ಇದ್ದಾರೆ. ಮುಂದಿನ ಜೂನ್‌ಗೆ ಜಗಳಂಫೋನ್ ಹೋಗ್ಬಿಡ್ತಾರೆ. ಆಗ ಏನಾಗುತ್ತೆ ಅಂತ ಅನ್ನೋದು ದೊಡ್ಡ ಪ್ರಶ್ನೆಯಾಗೇ ಇರುತ್ತೆ. ಆ ಪ್ರಶ್ನೆಯಿಂದಾನು ಸೆಂಟ್ರಲ್ ಬ್ಯಾಂಕು ಗೋಲ್ಡ್‌ನ ತಗೋತಾ ಇರೋದ್ರಿಂದಾನು ಗೋಲ್ಡು ಈವನ್ ನೌ ಸ್ಟೆಡಿ ಆಗಿದೆ. ಬರೀ ₹50 ಅಷ್ಟೇ ಇಳಿದಿದೆ. ಗ್ಲೋಬಲ್ ಮಾರ್ಕೆಟಲ್ಲಿ 1% ಇಳಿದಿದೆ. 1705 ಹೋಗಿ ಅದಾದ್ಮೇಲೆ ಇಳಿದಿದೆ. ಫ್ಯೂಚರ್ಸ್ ಅಲ್ಲಿ ತುಂಬಾ ಇಳಿದಿಲ್ಲ. ಇಳಿಯುತ್ತೆ ಅಂತ ನೆನ್ನೆ ಹೇಳ್ದೆ 0.25 ಕಟ್ಟು. ಆದ್ರೆ ಇನ್ನೂ 2 ರೇಟ್ ಕಟ್ ಇರುತ್ತೆ ಅಂತ ಹೇಳಿದ್ದಾರೆ. ಈ 2 ರೇಟ್ ಕಟ್ಟು ಬರೋ ತರ ಇತ್ತು ಅಂತ ಅಂದ್ರೆ ತಿರ್ಗಾ ಗೋಲ್ಡ್ ರಾಕೆಟ್ ಅಲ್ಲಿ ಏರುತ್ತೆ. ಅದರಿಂದಾನೇ ನಾನು ಹೇಳ್ದೆ ಈ ಫ್ಲೋರ್ ಅಂತ ಅನ್ನೋದು ಹೇಳೋದಕ್ಕೆ ಕಷ್ಟ ಇದೆ. ಈಗ ಸದ್ಯಕ್ಕೆ 95 ಅಂತಾನೆ ನಾವು ಇಟ್ಕೊಳ್ಳೋಣ. 95 ಫ್ಲೋರ್ ಅಂತಂದ್ರೆ ಏನಂದ್ರೆ ಒಂದು ಸಡನ್ ಪ್ರಾಫಿಟ್ ಟೇಕಿಂಗ್ ಬಂದ್ರೆ ಎಷ್ಟು ದೂರ ಇಳಿಯಕ್ಕೆ ಸಾಧ್ಯತೆ ಇವೆ ಅಂತ. ಆ ಸಾಧ್ಯತೆನ ನಾನು 9500 ವರೆಗೂ ಕೊಡ್ತೀನಿ. ಈ 9500 ಬರೋದು ಅಂತ ಅನ್ನೋದು ತುಂಬಾ ಕಷ್ಟ. ಇದ್ರೂನು ಬಂದ್ರು ಆ ಲೆವೆಲ್ ವರೆಗೂ ಬರ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ನಡೆದಂತ ವಿಷಯ ನಿನ್ನೆ ಮಾರ್ಕೆಟ್ ಒಂದೇ ಕುತೂಹಲದಲ್ಲಿ ಇದೆ. ಆದ್ರೆ ಬೆಲೆ ಏರಿಗಳು ಬರರೆ ಅಮೆರಿಕಾದಲ್ಲಿ. ಇದರಲ್ಲಿ ಸಂದೇಹನೇ ಬೇಡ. ಈಗ ಇಂಡಿಯಾದ ಬೇರೆ ಸುದ್ದಿ
ಸುದ್ದಿಗಳನ್ನೆಲ್ಲ ನೋಡೋಣ. ಫಸ್ಟು ವೇದಾಂತ ಒಂದು 5% ಬಿದ್ದಿದೆ. ಯಾಕೆ ಅಂತಂದ್ರೆ ಗವರ್ಮೆಂಟ್ ಡಿಮರ್ಜರ್‌ಗೆ ಒಪ್ಕೊಂಡಿಲ್ಲ. ತುಂಬಾ ಫೈನಾನ್ಷಿಯಲ್ ಕ್ರೈಸಿಸ್ ಇದೆ ಅಂತ ಹೇಳಿದ್ದಾರೆ. ವೇದಾಂತ ಡಿಮರ್ಜರು ಈ ವರ್ಷ ನಡೆಯೋದಿಲ್ಲ ಅಂತ ಅನ್ನೋದು ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವರ ದುಡ್ಡಿನ ಕಷ್ಟಗಳು ಇನ್ನೂ ದೊಡ್ಡದಾಗುತ್ತೆ ಅನ್ನುವಂಥದ್ದು ಕನ್ಫರ್ಮ್ಡ್ ಆಗಿ ಇದೆ. ಆ ದುಡ್ಡಿನ ಕಷ್ಟ ಅಂತ ಅನ್ನೋದು ಇನ್ನೂ ಡಿವಿಡೆಂಟ್ ಆಗಿ ಉರಿತಾರೆ. ಕಂಪನಿಯ ವ್ಯಾಲ್ಯೂ ಡಿಸ್ಟ್ರಾಯ್ ಆಗುತ್ತೆ ಅನ್ನೋದ್ರಲ್ಲಿ ನಿಮಗೆ ಯಾವ ಸಂದೇಹನೂ ಬೇಡ. ಅದರಿಂದ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನೀವು ಇಟ್ಕೊಂಡು ಎಷ್ಟು ಬೇಗ ಹೊರಗಡೆ ಹೋಗೋದು ನಿಮಗೆ ಒಳ್ಳೆಯದು. ವೇದಾಂತ ಬಗ್ಗೆ ಬಂದಿರುವಂಥ ನ್ಯೂಸ್. ಆದಮೇಲೆ ಅಪೋಲೋ ಟೈಸಂಟೀನ್ಸ್ ಏನು ಮಾಡಿದ್ದಾರೆ ಅಂತಂದರೆ, ಅದು ದೊಡ್ಡ ಮೊತ್ತವನ್ನು ಕೊಟ್ಟು ಈ ಗ್ರೀನ್ ಹೆವೆನ್ ಹೊರಗಡೆ ಹೋಗಿದ್ದನ್ನ ಈ ಇಂಡಿಯನ್ ಕ್ರಿಕೆಟ್ ಟೀಮ್ನ ಸ್ಪಾನ್ಸರ್ಶಿಪ್ನ ತಗೊಂಡಿದ್ದಾರೆ. ನಮಗೆ ಇದು ಗ್ಲೋಬಲ್ ಬ್ರ್ಯಾಂಡ್ ಆಗಿ ನಮ್ಮನ್ನು ಬದಲಾಯಿಸತ್ತೆ. 500 ಕೋಟಿಗಿಂತ ಮೇಲೆ ನಾವು ಇನ್ವೆಸ್ಟ್ ಮಾಡಿದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಇದು ಅಪೋಲೋ ಟೈರ್ಸ್‌ಗೆ ಹೆಲ್ಪ್ ಆಗುತ್ತಾ ಇಲ್ವಾ ಅನ್ನೋದನ್ನ ನಾವು ಕಾದಿದ್ದು ನೋಡಬೇಕಾಗತ್ತೆ. ಅಫಿಷಿಯಲ್ ಸ್ಪಾನ್ಸರ್ ಆಫ್ ದಿ ಇಂಡಿಯನ್ ಟೀಮ್ ಈ ಅಪೋಲೋ ಟೈರ್ಸ್ ಅಂಡ್ ಟ್ಯೂಬ್ಸ್ ಆಗಿರುತ್ತೆ. ಇದು ಈ ಅಪೋಲೋ ಟೈರ್ ಬಗ್ಗೆ ಬಂದಂಥ ಸುದ್ದಿ. ನಾಟ್ಕೋ ಫಾರ್ಮಾ ಗಿಲ್ಲಿ ಥರ ಏರಿದೆ ಇವತ್ತು. ಯಾಕೆ ಅದು ಗಿಲ್ಲಿ ಥರ ಏರಿದೆ ಅಂತ ಅಂದರೆ, ಅವರು ಕೋತೂರ್ ಅನ್ನುವಂಥವರ ಪ್ಲ್ಯಾಂಟ್‌ನ ಇನ್ಸ್ಪೆಕ್ಟ್ ಮಾಡಿ ವಾಲಂಟಿಯರ್ ಆಕ್ಷನ್ನೇ ಬೇಕಾಗುತ್ತೆ ಅಂತ ಹೇಳಿದ್ರಿಂದ ಮಾರ್ಕೆಟ್ನ ಹಾಗೆ ಸುಮ್ಮನೆ ಮೇಲಕ್ಕೆ ಇಟ್ಟಿದ್ದಾರೆ. ಇದನ್ನು ನಾವು ಹೋಲ್ಡ್ ಮಾಡಿದ್ದು ನಮಗೆ ಲಾಂಗ್ ಟರ್ಮ್ಗೆ ಇದು ಒಳ್ಳೆಯದು. ನಿನ್ನೆ ಡೆಪ್ಟಿ ಕನ್ಸಲ್ಟ್ರೇಟ್ ಮಾಡೋದಕ್ಕೋಸ್ಕರ ಡಾಕ್ಟರ್ ರೆಡ್ಡಿಗೆ ಒಂದು USFDA ಅಪ್ರೂವಲ್ನ ಕೊಟ್ಟಿದ್ದಾರೆ. ಅದು ಮಾತ್ರ ಅಲ್ಲದೆ ಇವತ್ತು ಬ್ಲೂಮ್ಬರ್ಗಲ್ಲಿ ಒಂದು ದೊಡ್ಡ ಆರ್ಟಿಕಲ್ ಬಂದಿದೆ. ಏಕೆ ಡಾಕ್ಟರ್ ರೆಡ್ಡಿ ಥರ ಕಂಪನಿಗಳೆಲ್ಲ ಈ ಗೋವಿನ ಒಂದು ಆಪರ್ಚುನಿಟಿಯಾಗಿ ಕಾಯ್ತಾ ಇದ್ದಾರೆ. ಅದು ಎಷ್ಟು ದೊಡ್ಡ ಒಂದು ಗ್ಲೋಬಲ್ ಆಪರ್ಚುನಿಟಿ. 1800 ಕೇಸು ಈ ಗೋವಿಗೆ ಈ ನೋವರ್ ನಾಟ್ ಡಿಸ್ಗೆ ಅಗೇನ್ಸ್ಟ್ ಆಗಿ ಹಲವು ಅಮೆರಿಕನ್ ಕೋರ್ಟ್ಸ್ ಅಲ್ಲಿ ಇದೆ. ಯಾಕೆ ಇದೆ ಅಂತ ಅಂದರೆ, ಈ ಡೋಸೇಜ್ನ ನಾವು ಯೂಸ್ ಮಾಡಿರೋದ್ರಿಂದ ನಮಗೆ ಸೈಡ್ ಎಫೆಕ್ಟ್ಸ್ ಅನ್ನೋದು ಬಂದಿವೆ. ಬಟ್ ವರ್ಲ್ಡ್ ವೈಡ್ ಈ WHO ಏನು ಸರ್ಟಿಫೈಡ್ ಮಾಡಿದ್ದಾರೆ ಅಂದರೆ, ಇವು ತುಂಬ ಎಸೆನ್ಷಿಯಲ್ ಡ್ರಗ್ಗು. ಅದರಿಂದ ನಮಗೆ ಡಾಕ್ಟರ್ ರೆಡ್ಡಿನೇ ಆಗಲಿ ಹಾಗೆ ನಮ್ಮ ಈ ನಾಟ್ಕೋ ಫಾರ್ಮಾ ಎರಡರಲ್ಲೂ ನನಗೆ ಒಳ್ಳೆ ನ್ಯೂಸು. ಓಪನ್ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಅವನಿಗೆ ಯಾವುದೋ ಒಂದು ಡಿಸೀಸ್ಗೆ ಅಪ್ರೂವಲ್ ಅದೀಗಿರುವಂಥ ಒಂದು ಹೆಸರು ಬಾಯರ್ಗೆ ಬಲ್ಲದೇ ಇರುವಂಥ ಒಂದು ಹೆಸರು ಇದು ರೇಟ್ ಏರಿದೆ. ಓನರ್ ಇಂಟೆಗ್ರಿಟಿ ಗೊತ್ತಿಲ್ಲದೆ ಇರೋದ್ರಿಂದ ಅವು ಲೂಪಿನ ಪಕ್ಕದನ್ನೇ ಹೋಗೋದಿಲ್ಲ. ಅಮೆಝಾನ್ ಏನು ಮಾಡಿದ್ದಾರೆ ಅಂತಂದರೆ, ಅದರಲ್ಲಿ ಆಕ್ಸಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಇರುವಂಥ ಕಂಪನಿನ 100% ತಗೊಂಡು ಆ ಕಂಪನಿ ಮೂಲಕ ಅವರ ಹತ್ರ ತಗೊಳ್ಳುವಂಥ ವಸ್ತುಗಳಿಗೆ ಲೋನ್ನ ಡೈರೆಕ್ಟ್ ಆಗಿ ಫಿನ್ಟೆಕ್ ಮೂಲಕ ಕೊಡೋಣ ಅಂತ ನಿರ್ಧಾರ ಮಾಡಿದ್ದಾರೆ. ಅದರಿಂದ ಅಮೆಝಾನ್ ಒಂದು NBFC ಕಂಪನಿ ಇಂಡಿಯಾದಲ್ಲಿ ಫುಲ್ಲಾಗಿ ಸಿಕ್ಕಿದೆ. ಅದರ ಮೂಲಕ ಲೋನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. 100% ತುಂಬ ಚೀಪಾಗಿ $200 ಬಿಲಿಯನ್ ತಗೊಂಡ್ಬಿಟ್ಟಿದ್ದಾರೆ. ಇದಕ್ಕೂ ಮುಂಚೆನೆ ಅವರು ತುಂಬಾನೇ ತಗೊಂಡಿದ್ರು. ಶೇರ್ಸು ನಿಧಾನವಾಗಿ ಅಕ್ಯುಮುಲೇಟ್ ಮಾಡಿ ಈಗ ಕಂಪ್ಲೀಟ್ ಆಗಿ ಅದನ್ನ ಟೇಕ್ ಓವರ್ ಮಾಡಿದ್ದಾರೆ. ನಿಮಗೆ ಈ ಪಾರ್ಟ್ನರ್ ಫೈನಾನ್ಸು ಯಾರಾದರೂ ಈ ಅಮೆಝಾನಲ್ಲಿ ತಗೊಂಡಿದ್ರಿ ಅಂದರೆ ಈ ಕಾನ್ಫಿಡೆನ್ಸ್ ಮುಖಾಂತರನೇ ನೀವು ತಗೊಂಡಿರ್ತೀರ. ಇಂಡಸ್ಇಂಡ್ ಬ್ಯಾಂಕ್ ಬಗ್ಗೆ ಒಂದು ಸುದ್ದಿ. ಹೊಸ ಮ್ಯಾನೇಜ್ಮೆಂಟು ಸುಮನ್ ಕಲ್ಪಾಲಿಯಾ ಮೇಲೇನು ಎಪಿಟಿ CFO ಮೇಲೇನು 1960 ಕ್ರೋರ್ಸ್ನ ಇಡೀ ಕುಂಬಳಕಾಯಿನ ಅನ್ನದಲ್ಲಿ ಮರೆಮಾಚೋ ಹಾಗೆ ಮಾಡಿದ್ದಾರೆ ಅಂತ ಹೇಳಿ ಒಂದು FIRನ ಫೈಲ್ ಮಾಡಿದ್ದಾರೆ. ಮುಂಬೈ EOW ಅವರನ್ನ ವಿಚಾರಣೆಗೆ ಬಾರೋ ತಮ್ಮ ಅಂತ ಹೇಳಿ ಕರೆದಿದ್ದಾರೆ. ವಿಚಾರಣೆಯಲ್ಲಿ ಏನು ನಡೆಯುತ್ತೆ ಅಂತ ಅನ್ನೋದು ನಮಗೆ ಗೊತ್ತಿಲ್ಲ. ಅದಾದ್ಮೇಲೆ ಈ ಬ್ಯಾಂಕ್ಸ್ ಎಲ್ಲ ಇದ್ದಾರಲ್ಲ, ಅವರೆಲ್ಲ ಏನು ಮಾಡಿಬಿಟ್ರು ಅಂತಂದರೆ, ಈ ಡೈರೆಕ್ಟ್ ಕ್ರೆಡಿಟ್ ಕಾರ್ಡನ್ನ ಸೋರ್ಸ್ ಮಾಡೋದನ್ನ ನಿಲ್ಲಿಸ್ಬಿಟ್ಟು NPA ಜಾಸ್ತಿ ಆಗ್ತಾ ಇದೆ ಅಂತ ಈ ಫಿನ್ಟೆಕ್ ಕಂಪನಿ ಮೂಲಕ ಇಶ್ಯೂ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ದಟ್ ಬೆಟರ್ ಡೇಟಾ ಇರುತ್ತೆ. ಬೆಟರ್ ಡೇಟಾ ಗ್ಯಾದರಿಂಗ್ ಎಕ್ಸಸೈಸಸ್ ಇರೋದ್ರಿಂದ ಅವರ ಮೂಲಕ ಮಾಡಿದ್ರೆ ಲಾಸಸ್ ಕಡಿಮೆ ಆಗಿರುತ್ತೆ. ಅವರ ಮೂಲಕ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಕೊಡುವಂಥ ಕ್ರೆಡಿಟ್ ಕಾರ್ಡ್ನ ಕೊಡ್ತಾನೇ ಇದ್ದಾರೆ. ಯಾಕೆಂತಂದರೆ ಅದೇನೇ ಮೋಸ್ಟ್ ಪ್ರಾಫಿಟಬಲ್ ಡಿವಿಷನ್ನು. ಅದರಿಂದ ಅದನ್ನು ಕೊಡ್ತಾನೇ ಇದ್ದಾರೆ. ಇದನ್ನು ಡೈರೆಕ್ಟಾಗಿ ಕೊಡ್ದಂಗೆ ಇದರ ಮೂಲಕ ಕೊಡ್ತಾ ಇದ್ದಾರೆ. ಯಾವುದ್ರ ಮೂಲಕ? ಈ ಫಿನ್ಟೆಕ್ ಕಂಪನೀಸ್ ಮೂಲಕ ಕೊಡ್ತಾ ಇದ್ದಾರೆ. ಈ ಗೋದ್ರೇಜ್ ಎಂಟರ್ಪ್ರೈಸಸ್ ಎನ್ನುವಂಥ ಕಂಪನಿ ಎರಡಾಗಿ ಭಾಗ ಆಗಿತ್ತು. ಗೋದ್ರೇಜ್ ಇಂಡಸ್ಟ್ರೀಸ್ ಆ ಕಂಪನಿ ಇದೆಲ್ಲ ಲಿಸ್ಟೆಡ್. ಗೋದ್ರೇಜ್ ಕನ್ಸ್ಟ್ರಕ್ಷನ್ ಲಿಸ್ಟೆಡ್, ಗೋದ್ರೇಜ್ ಅಗ್ರೋವೆಟ್ ಲಿಸ್ಟೆಡ್,
ಗಾದ್ರೇಜ್ ಕನ್ಸ್ಯೂಮರ್ ಲಿಸ್ಟೆಡ್ ಕಂಪನಿ. ಗಾದ್ರೇಜ್ ಇಂಡಸ್ಟ್ರೀಸ್ ಅಂತ ಅನ್ನೋದು 14 ಲೈನ್ಸ್ ಆಫ್ ಬಿಸ್ನೆಸ್ ಬರುತ್ತೆ. 4 ಕ್ಲಸ್ಟರ್ನ ಕಡಿಮೆ ಮಾಡಿದ್ದಾರೆ. ಜೆಮ್ಸ್ವೆಲ್ ಗಾರೇಜ್ ನಡೆಸ್ತಾ ಇದ್ದಾರೆ. ಅವ್ರೇನು ಹೇಳ್ತಾರೆ ಅಂತಂದ್ರೆ, ಈಗ ಸದ್ಯಕ್ಕೆ ನಾವು ಪಬ್ಲಿಕಲ್ಲಿ ಹೋಗೋದಿಲ್ಲ, ನಾವು ಇದನ್ನ ಪ್ರೈವೇಟ್ ಕಂಪನಿ ಹಾಗೆ ಇಟ್ಟಿರ್ತೀವಿ ಅಂತ. ಸೊ ನಿಮ್ಗೇನಾದ್ರೂ ಏನೋ ಶೇರ್ ಬೇಕು ಅಂತ ಅಂದ್ರೆ ನಮ್ಮ ಗಾರೇಜ್ ಆ ಸೈಡ್ ಫ್ಯಾಮಿಲಿ ಶೇರ್ಸನ್ನೇ ನೀವು ತಗೋಬೇಕಾಗತ್ತೆ. ಇದೇನೇ ಇವತ್ತು ಓವರ್ ಆಲ್ ಸುದ್ದಿ. ಪಟಾಕಿ ಲಿಸ್ಟಲ್ಲಿ ಶೇರ್ಸ್ ಎಲ್ಲ ಇರುತ್ತೆ, ತುಂಬ ಚೀಪ್ ಆಗಿರುತ್ತೆ. ನಾವು 1, 2 ಅಂತ ಕನ್ಸಿಡರ್ ಮಾಡ್ತಾನೇ ಹೋಗೋಣ. ತಾಳ್ಮೆಯಿಂದ ಇರಬೇಕು, ಲಾಂಗ್ ಟರ್ಮಲ್ಲಿ ಇರಬೇಕು. ಇದು ಕೂಡ ಫಾಲ್ಸ್ ರ್ಯಾಲಿ ಆಗೇ ಮುಗಿಯುತ್ತೆ. ತಿರ್ಗಾ 24,500ಗೆ ಮಾರ್ಕೆಟು ಬರುತ್ತೆ. ಧನ್ಯವಾದಗಳು.